ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಇವತ್ತು ದ್ವಾಪರ ಯುಗದ ಕಡೆಗೆ ಸಾಗೋಣ. ಎಸ್, ದ್ವಾಪರ ಯುಗ ಅಂದಾಕ್ಷಣ ನಿಮಗೆ ಗೊತ್ತಾಗಿರುತ್ತೆ, ತುಂಬ ದೊಡ್ಡದಾಗಿರುವಂತಹ ಯುದ್ಧ ಒಂದು ಶುರುವಾಗುತ್ತೆ. ಅತ್ಯಂತ ಶಕ್ತಿಶಾಲಿ ಮಹಾನ್ ಯೋದ್ಧಗಳು ಆ ಯುದ್ಧದಲ್ಲಿರ್ತಾರೆ. 18 ದಿನಗಳ ಕಾಲ ಈ ಯುದ್ಧ ನಡೆಯುತ್ತೆ. ಆದರೆ ಅಲ್ಲಿರುವಂತಹ ಯೋದ್ಧಗಳು ಹೇಗಿದ್ರು ಅಂದ್ರೆ, ಕೇವಲ ನಿಮಿಷದಲ್ಲಿ ಸಂಪೂರ್ಣ ಬ್ರಹ್ಮಾಂಡವನ್ನ ನಷ್ಟ ಮಾಡುವಂತಹ ಅತ್ಯಂತ ಶಕ್ತಿಶಾಲಿ ಬಲಶಾಲಿ ದಿವ್ಯ ಅಸ್ತ್ರಗಳನ್ನ ಅವರು ತಮ್ಮ ಬಳಿ ಹೊಂದಿದ್ರು. ಅವರಲ್ಲಿ ಯಾರಾದ್ರೂ ಒಬ್ರು ಮನಸ್ಸು ಮಾಡಿದ್ರು ಇಡೀ ಬ್ರಹ್ಮಾಂಡವನ್ನೇ ಅವರು ನಷ್ಟ ಮಾಡಬಹುದಿತ್ತು. ಅಷ್ಟೇ ಯಾಕೆ, ಆ ಯುದ್ಧದಲ್ಲಿ ಸಾಕ್ಷಾತ್ ಪರಮ ವಿಷ್ಣುವಿನ ಅವತಾರವಾದಂತಹ ಕೃಷ್ಣರು ಕೂಡ ಭಾಗಿಯಾಗಿದ್ರು. ಅದುವೇ ಮಹಾಭಾರತದ ಯುದ್ಧ. ಮಹಾಭಾರತದ ಯುದ್ಧದ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತಿಲ್ಲ, ಆ ಯುದ್ಧದಲ್ಲಿ ಇದ್ದಂತಹ ಕರ್ಣರ ಬಗ್ಗೆ ಹೇಳ್ತಾ ಇದ್ದೀನಿ. ಕರ್ಣರ ಬಗ್ಗೆಯೂ ನಾನು ಹೇಳ್ತಿಲ್ಲ, ಕರ್ಣರ ಕವಚ ಕುಂಡಲದ ಬಗ್ಗೆ ನಾನು ಹೇಳ್ತಿದ್ದೀನಿ. ಎಸ್, ಈ ಹಿಂದೆ ನಾನು ಕೋನಾರ್ಕ್ ಸೂರ್ಯ ಟೆಂಪಲ್ ಬಗ್ಗೆ ನಾನು ಸಂಚಿಕೆ ಮಾಡಿದಾಗ ಕರ್ಣರ ಕವಚ ಕುಂಡಲದ ಬಗ್ಗೆ ಒಂದು ವಿಷಯ ಹೇಳಿದಾಗ ನಂಗೆ ಹಲವಾರು ಜನ ಕೇಳಿದ್ರು, ಹಾಗಾದ್ರೆ ಕರ್ಣನ ಕವಚ ಕುಂಡಲಗಳು ಕೋನಾರ್ಕ್ನ ಸೂರ್ಯ ಟೆಂಪಲ್ನಲ್ಲೇ ಇದೆನಾ, ಹಾಗಾದ್ರೆ ಎಲ್ಲಿ ಹೋಯಿತು, ಇದರ ಕಂಪ್ಲೀಟ್ ಆಗಿರುವಂತಹ ಸ್ಟೋರಿಯ ಒಂದು ಎಪಿಸೋಡ್ ಮಾಡಿ ಅಂತ ಹೇಳಿದಾಗ ನಾನು ಅದನ್ನು ರೆಡಿ ಮಾಡಿದೆ. ಎಸ್, ಕರ್ಣನ ಕವಚ ಕುಂಡಲ ಎಲ್ಲಿಗೆ ಹೋಯಿತು ಅನ್ನುವಂತಹದ್ದೇ ಇವತ್ತಿನ ಸಂಚಿಕೆ. ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ, ಬನ್ನಿ. ದ್ವಾಪರ ಯುಗ ಮಹಾಭಾರತದ ಕಾಲ ಎಂತಲೂ ಕರೆಯಲಾಗುತ್ತೆ. ಆ ಸಮಯದಲ್ಲಿ ಅನೇಕ ವೀರ ಯೋಧರು ಭೂಮಿಯ ಮೇಲೆ ಜನ್ಮ ತಾಳಿದ್ರು. ಅದರಲ್ಲಿ ಸ್ವಯಂ ಭಗವಾನ್ ವಿಷ್ಣುವಿನ ರೂಪವಾದ ಕೃಷ್ಣರು ಕೂಡ ಇದ್ದರು. ಈ ಎಲ್ಲ ಯೋಧರ ಮಧ್ಯೆ ಭಗವಾನ್ ಸೂರ್ಯದೇವರ ಪುತ್ರನಾದ ಕರ್ಣನು ಕೂಡ ಇದ್ದ. ಹೌದು, ಹುಟ್ಟುತ್ತಲೇ ದಿವ್ಯ ಶಕ್ತಿಗಳೊಂದಿಗೆ ಜನ್ಮ ತಾಳಿದ್ದ ಕರ್ಣ. ಆತನಿಗೆ ವಿಶೇಷವಾಗಿ ಹುಟ್ಟಿನಿಂದಲೇ ಸೂರ್ಯದೇವನಿಂದ ವರದಾನವಾಗಿ ಕವಚ ಮತ್ತು ಕುಂಡಲ ದೊರೆತಿತ್ತು. ಇಡೀ ಜಗತ್ತಿನಲ್ಲೇ ಕರ್ಣನ ಕವಚ ಮತ್ತು ಕುಂಡಲದಷ್ಟು ದಿವ್ಯವಾಗಿರುವಂತಹದ್ದು ಬೇರೆ ಏನೂ ಇಲ್ಲ ಎಂತಲೂ ಹೇಳಲಾಗುತ್ತೆ. ನಮಗೆಲ್ಲ ಕರ್ಣನ ಕವಚ ಕುಂಡಲದ ಬಗ್ಗೆ ಎಷ್ಟು ಮಾಹಿತಿ ಗೊತ್ತಿದೆಯೋ ಅದಕ್ಕಿಂತ 10ರಷ್ಟು ರಹಸ್ಯಮಯವಾಗಿದೆ. ಅದು ಎಲ್ಲಿದೆ ಎಂಬ ಪ್ರಶ್ನೆಗೆ ಉತ್ತರ, ಕರ್ಣನ ಬಳಿ ಕವಚ ಮತ್ತು ಕುಂಡಲವಿತ್ತು. ಆ ಕಾರಣದಿಂದ ಕರ್ಣ ತುಂಬಾನೇ ಶಕ್ತಿಶಾಲಿಯಾಗಿದ್ದ ಎಂದು ಕೆಲವರು ಹೇಳ್ತಾರೆ. ಎಸ್, ಹಲವರು ಹೇಳ್ತಾರೆ, ಸರ್ ಕರ್ಣನ ಬಳಿ ಕವಚ ಕುಂಡಲ ಇತ್ತು, ಅದೇ ಕಾರಣಕ್ಕೆ ಆತ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದ, ಅದೇ ಕಾರಣಕ್ಕೆ ಆತ ತುಂಬಾ ಫೇಮಸ್ ಆದ ಮಹಾಭಾರತದಲ್ಲಿ ಅಂತ ಹೇಳ್ತಾರೆ. ಬಟ್ ಇದು ತಪ್ಪು. ಕರ್ಣ ಯಾವತ್ತು ಕವಚ ಕುಂಡಲವನ್ನ ತನ್ನ ಬಳಿ ಇಟ್ಕೊಂಡು ಯುದ್ಧಕ್ಕೆ ಇಳಿದವನಲ್ಲ. ಯಾವುದೇ ಯುದ್ಧದಲ್ಲಿ ತನ್ನ ಕವಚ ಕುಂಡಲದ ಪ್ರದರ್ಶನ ಮಾಡಿ ನನ್ನ ಬಳಿ ಇದು ಇದೆ ಅಂತ ಆತ ಹೇಳಿಕೊಂಡವನು ಅಲ್ಲ. ಅಷ್ಟೇ ಯಾಕೆ, ಕರ್ಣನಿಗೆ ದಾನಶೂರ ಕರ್ಣ ಅಂತ ಕರೀತಾರೆ, ಹೌದಾ? ಇಂದ್ರದೇವನು ಬಂದು ಅರ್ಜುನನಿಗೆ ಕರ್ಣನ ಕವಚ ಕುಂಡಲವಿದ್ದರೆ ಹಾನಿಯಾಗುತ್ತೆ ಎನ್ನುವಂತಹ ವಿಷಯವನ್ನ ಅರಿತ ಇಂದ್ರದೇವನು ಕರ್ಣನ ಬಳಿ ಒಬ್ಬ ಸಾಧುವಿನ ವೇಷ ಧರಿಸಿ ಬಂದು, ಹೇ ದಾನಶೂರ ಕರ್ಣ, ನಿನ್ನ ಕವಚ ಕುಂಡಲವನ್ನ ನನಗೆ ಕೊಡು ಅಂತ ಕೇಳಿದಾಗ ಕರ್ಣನಿಗೆ ಆತ ಇಂದ್ರ ಅಂತ ಗೊತ್ತಿದ್ದರೂ ಕೂಡ ಆತ ಯಾವುದೇ ಪ್ರಶ್ನೆ ಮಾಡದೆ ಖುಷಿಯಿಂದ ತನ್ನ ಕುಂಡಲ ಮತ್ತು ಕವಚವನ್ನ ತೆಗೆದುಕೊಡ್ತಾನೆ. ಕರ್ಣ ಯಾಕೆ ತುಂಬಾ ಬಲಶಾಲಿಯಾಗಿದ್ದ ಅಂದ್ರೆ, ಆತ ಭಗವಾನ್ ಪರಶುರಾಮರ ಶಿಷ್ಯನಾಗಿದ್ದ. ಆತನ ಬಳಿ ತುಂಬಾ ದೊಡ್ಡ ದೊಡ್ಡ ದಿವ್ಯಾಸ್ತ್ರಗಳ ಜ್ಞಾನವಿತ್ತು. ಆತನ ಬಳಿ ವಿಜಯ ಧನುಷ್ಯ ಇತ್ತು. ಈ ಕಾರಣಕ್ಕೆ ಆತ ತುಂಬಾ ದೊಡ್ಡ ಪರಾಕ್ರಮಿಯಾಗಿದ್ದ. ಆತ ಯಾವುದೇ ಕವಚ ಕುಂಡಲವನ್ನಿಟ್ಕೊಂಡು ದೊಡ್ಡ ಪರಾಕ್ರಮಿಯಾಗಿರಲಿಲ್ಲ. ಮತ್ತು ಮಹಾಭಾರತದ ಕಂಪ್ಲೀಟ್ ಯುದ್ಧದಲ್ಲಿ ಯಾರಿಗೂ ಮೋಸದಿಂದ ಕೊಲ್ಲದೆ ಇರೋನು ಕರ್ಣ ಒಬ್ಬನೇ. ಆತನ ಉದ್ದೇಶ ಅರ್ಜುನನಿಗೆ ಸೋಲಿಸಬೇಕೆಂಬುದು ಮಾತ್ರ ಇತ್ತೇ ಹೊರತು ಯಾರದ್ದೋ ಜೀವ ಪಡಿಬೇಕು ಅನ್ನೋದು ಆತನ ಉದ್ದೇಶವಿರಲಿಲ್ಲ. ಕರ್ಣ ತನ್ನ ಸಮಾನತೆಗಾಗಿ ಕರ್ಣ ಎಲ್ಲ ಜಾತಿ ಧರ್ಮಗಳು ಸಮಾನರು ಎನ್ನುವಂತಹದ್ನ ಸಾರೋಕೆ ಹೊರಟನೆ ಹೊರತು ಆತನಿಗೆ ಯಾವ ಪಾಂಡವ ಕೌರವರ ಜೊತೆ ಮಿತ್ರತ್ವ ಶತ್ರುತ್ವವು ಕೂಡ ಮಾಡೋದಿರಲಿಲ್ಲ. ಸೊ ಇದರ ಬಗ್ಗೆ ತುಂಬಾ ಮಾಹಿತಿ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ.
ಅದು ಕೂಡ ಒಂದು ಕಾರಣವಾಗಿತ್ತು ಅಷ್ಟೇ. ಆದರೆ ಕವಚ ಕುಂಡಲದಿಂದಲೇ ಕರ್ಣನನ್ನ ಶಕ್ತಿಶಾಲಿ ಎಂದು ಅಳೆಯುವ ಹಾಗಿರಲಿಲ್ಲ. ವಾಸ್ತವದಲ್ಲಿ ಕರ್ಣನು ಎಲ್ಲರಿಗಿಂತಲೂ ಪ್ರಭಾವಿಯಾಗಿದ್ದ. ಏಕೆಂದರೆ ಆತನ ಬಳಿ ತುಂಬಾನೇ ದೊಡ್ಡ ದೊಡ್ಡ ದಿವ್ಯಾಸ್ತ್ರಗಳು ಇದ್ದವು. ಈ ದಿವ್ಯಾಸ್ತ್ರಗಳ ಜ್ಞಾನ ಕೆಲವರ ಬಳಿ ಇತ್ತು. ಕರ್ಣನ ಗುರುವಾಗಿರುವಂತಹ ಭಗವಾನ್ ಪರಶುರಾಮರಿಂದ ಕೊಡಲಾದಂತಹ ವಿದ್ಯೆಯಿಂದ ಕರ್ಣ ಅತ್ಯಂತ ಬಲಶಾಲಿ ಯೋಧನಾಗಿದ್ದ. ಕರ್ಣನ ಬಳಿ ಬ್ರಹ್ಮಾಸ್ತ್ರ, ನಾಗಾಸ್ತ್ರ ಸೇರಿದಂತೆ 10 ಹಲವು ದಿವ್ಯಾಸ್ತ್ರಗಳಿದ್ದವು. ಅಷ್ಟೇ ಅಲ್ಲದೆ ವಿಜಯಧನುಷ್ಯ ಎಂಬಂತಹ ದೈವಿಕ ಶಕ್ತಿಯುಳ್ಳ ಬಿಲ್ಲು ಕೂಡ ಆತನ ಬಳಿ ಇತ್ತು. ಅದನ್ನ ಆತನ ಗುರುವಾಗಿರುವಂತಹ ಭಗವಾನ್ ಪರಶುರಾಮರು ಆತನಿಗೆ ನೀಡಿದ್ರು. ಏಕೆಂದ್ರೆ ದಿವ್ಯ ಅಸ್ತ್ರಗಳನ್ನ ಸಾಧಾರಣ ಬಿಲ್ಲಿನಿಂದ ಪ್ರಹಾರ ಮಾಡಲಾಗುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಇವರ ಬಿಲ್ಲು ಕೂಡ ದಿವ್ಯ ಶಕ್ತಿಗಳಿಂದ ಕೂಡಿರುವಂತಹದ್ದೇ ಆಗಬೇಕಿತ್ತು. ಈ ಎಲ್ಲ ಅಸ್ತ್ರ ಶಸ್ತ್ರಗಳ ವಿದ್ಯೆ ಕಲಿತಿದ್ದರಿಂದ ಕರ್ಣ ದೊಡ್ಡ ಯೋಧನಾಗಿದ್ದನೇ ಹೊರತು ಕವಚ ಕುಂಡಲದಿಂದಲ್ಲ. ಯುದ್ಧದ ಸಮಯದಲ್ಲಿ ಕರ್ಣನ ಬಳಿ ಆತನ ಕವಚ ಕುಂಡಲ ಏನಾದ್ರೂ ಇದ್ದಿದ್ರೆ ಆತನನ್ನ ಸ್ವಯಂ ಆ ಭಗವಾನ್ ಕೃಷ್ಣರಿಂದಲೂ ಸೋಲಿಸಲು ಸಾಧ್ಯವಿರಲಿಲ್ಲ. ಇಂದ್ರದೇವನು ಕರ್ಣನ ಕವಚ ಕುಂಡಲವನ್ನ ಯಾವ ರೀತಿ ಮೋಸದಿಂದ ಪಡೆದುಕೊಂಡ ಎಂಬುದಂತೂ ನಮಗೆಲ್ಲರಿಗೂ ತಿಳಿದೇ ಇದೆ. ಬ್ರಾಹ್ಮಣನ ವೇಷ ಧರಿಸಿ ಬಂದ ಇಂದ್ರದೇವನು ಕರ್ಣ ಬೇಡಿದ್ದೆಲ್ಲವನ್ನ ಕೊಡುವ ಮಹಾದಾನಿ ಎಂಬುದನ್ನ ಅರಿತ ಆತ ಕರ್ಣನ ಕವಚ ಕುಂಡಲವನ್ನೇ ಬೇಡಿ ಪಡೆದುಕೊಂಡು ಹೋಗಿದ್ದ. ಹಾಗಾದ್ರೆ ಕವಚ ಕುಂಡಲ ಎಲ್ಲಿ ಹೋಯ್ತು ಸರ್? ಇಂದ್ರದೇವ ತಗೊಂಡು ಹೋದ್ಮೇಲೆ ಏನಾಯ್ತು? ಇಂದ್ರದೇವ ಕವಚ ಕುಂಡಲ ತಗೊಂಡು ಹೋದ್ನು ಅಂತ ಎಲ್ಲ ಕಡೆ ಮೆನ್ಷನ್ ಇದೆಯೇ ಹೊರತು ಕವಚ ಕುಂಡಲ ತಗೊಂಡು ಹೋದ್ಮೇಲೆ ಏನೇನ್ ಮಾಡ್ದ ಎಲ್ಲೆಲ್ಲಿಟ್ಟ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿದ್ದಿಲ್ಲ. ಸೊ ಕೆಲವು ಥಿಯರಿಗಳಲ್ಲಿ ಮೊದಲನೇ ಥಿಯರಿ ಏನಂದ್ರೆ, ಇಂದ್ರದೇವನು ಕವಚ ಕುಂಡಲ ತೆಗೆದುಕೊಂಡು ಹೋಗುವಾಗ ಆ ಕವಚ ಕುಂಡಲ ಮೋಸದಿಂದ ಪಡೆದಾಗಿತ್ತು. ಎರಡನೇದು ಕವಚ ಕುಂಡಲದ ಮೇಲೆ ರಕ್ತವೂ ಕೂಡ ಹತ್ತಿತ್ತು ಕರ್ಣನದ್ದು. ಇದೇ ಕಾರಣಕ್ಕೆ ಅದನ್ನ ಸ್ವರ್ಗಲೋಕಕ್ಕೆ ಕೊಂಡೋಗಲು ಆಗಲಿಲ್ಲ. ಅದಕ್ಕೆ ದಾರಿ ಮಧ್ಯದಲ್ಲಿ ಹೋಗುವಾಗ ತನ್ನ ರಥದ ಚಕ್ರವ ಸಿಕ್ಕು ಹಾಕಿಕೊಂಡ ಕಾರಣಕ್ಕೆ ಕೊನಾರ್ಕ್ನ ಸೂರ್ಯ ದೇವಸ್ಥಾನದಲ್ಲೇ ಅಂದ್ರೆ ಆಗ ಸೂರ್ಯ ದೇವಸ್ಥಾನ ಇರಲಿಲ್ಲ, ಬಟ್ ಆ ಸೂರ್ಯ ದೇವಸ್ಥಾನ ಇರುವಂತಹ ಸ್ಥಳದಲ್ಲೇ ಅಲ್ಲಿ ಅದನ್ನ ಬಚ್ಚಿಟ್ಟಿದ್ದ ಇಂದ್ರದೇವ ಅಂತ ಹೇಳ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಬಟ್ ಎಲ್ಲೆಡೆ ಇರುವಂತಹ ಥಿಯರಿಗಳು, ಕಥೆಗಳಿದು. ಎಲ್ರಿಗೂ ನೀವು ಕೇಳಿದ್ರೆ ಸಿಗುವಂತಹ ನಿಮಗೆ ಕಥೆಗಳಿದು. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ ಬನ್ನಿ. ಕರ್ಣನ ಬಳಿಯಿಂದ ಇಂದ್ರ ಕವಚ ಕುಂಡಲವನ್ನ ತೆಗೆದುಕೊಂಡು ಹೋದ ಮೇಲೆ ಅದು ಏನಾಯ್ತು ಎಂಬುದರ ಕಥೆ ಯಾರಿಗೂ ಗೊತ್ತಿಲ್ಲ ಮತ್ತು ಇದರ ಉಲ್ಲೇಖಗಳು ಕೂಡ ಎಲ್ಲೂ ನಮಗೆ ಹೆಚ್ಚಾಗಿ ದೊರೆಯಲಿಲ್ಲ. ಇದೇ ಕಾರಣಕ್ಕೆ ಇದರ ಹಲವು ಥಿಯರಿಗಳು ನಮ್ಮ ಮುಂದೆ ಬರುತ್ತವೆ. ಅದರಲ್ಲಿ ಕೆಲವು ಥಿಯರಿಗಳು ಗ್ರಂಥಗಳಿಂದ ತಿಳಿದಿದ್ದೇನೆಂದ್ರೆ, ಇಂದ್ರ ಮೋಸದಿಂದ ಪಡೆದಿದ್ದ ಆ ಕವಚ ಕುಂಡಲವನ್ನ ಸ್ವರ್ಗಲೋಕಕ್ಕೆ ಕೊಂಡು ಹೋಗಲು ಆಗದಿದ್ದ ಕಾರಣಕ್ಕೆ ಮತ್ತು ಆ ಕವಚ ಕುಂಡಲಕ್ಕೆ ಕರ್ಣನ ರಕ್ತ ಹತ್ತಿದ್ದರಿಂದ ಅದನ್ನ ಸ್ವರ್ಗಕ್ಕೆ ಕೊಂಡು ಹೋಗಲು ಆಗಲಿಲ್ಲವಂತೆ. ಇದೇ ಕಾರಣಕ್ಕೆ ಇಂದ್ರದೇವನು ಆ ಕವಚ ಕುಂಡಲವನ್ನ ಭೂಮಿಯಲ್ಲೇ ಒಂದು ರಹಸ್ಯಮಯ ಸ್ಥಳದಲ್ಲಿ ಬಚ್ಚಿಟ್ಟಿದ್ದ ಎಂದು ಹೇಳಲಾಗುತ್ತೆ. ಇಂತಹದ್ದೇ ಮತ್ತೊಂದು ಥಿಯರಿ ಇದೆ. ಅದೇನೆಂದ್ರೆ, ಈ ಥಿಯರಿ ಕೊನಾರ್ಕ್ನ ಸೂರ್ಯ ಮಂದಿರಕ್ಕೆ ಸಂಬಂಧಿಸಿದ್ದಾಗಿದೆ. ಇಂದಿಗೂ ಹಲವು ಜನ ಹೇಳ್ತಾರೆ ಕರ್ಣನ ಕವಚ ಮತ್ತು ಕುಂಡಲವು ಕೊನಾರ್ಕ್ ಸೂರ್ಯ ಮಂದಿರದಲ್ಲಿ ಎಲ್ಲೋ ಬಚ್ಚಿಡಲಾಗಿದೆ ಎಂದು. ಹಲವರು ಹೇಳುವ ಪ್ರಕಾರ ಇಂದ್ರದೇವನು ಕರ್ಣನ ಕವಚ ಮತ್ತು ಕುಂಡಲವನ್ನ ತೆಗೆದುಕೊಂಡು ಸ್ವರ್ಗದತ್ತ ಸಾಗುವಾಗ ಆತನ ರಥದ ಚಕ್ರ ಭೂಮಿಯಲ್ಲಿ ಸಿಕ್ಕಾಕೊಂಡಾಗ ಆತ ಆ ಕವಚ ಕುಂಡಲವನ್ನ ಭೂಮಿ ಮೇಲೆ ಒಂದೆಡೆ ರಹಸ್ಯವಾಗಿ ಬಚ್ಚಿಟ್ಟಿದ್ದ ಎಂದು ಹೇಳಲಾಗುತ್ತೆ. ನಮ್ಮ ಗ್ರಂಥಗಳಲ್ಲಿ ಸಿಗುವಂತಹ ಉಲ್ಲೇಖಗಳ ಅನುಸಾರ ಕೊನಾರ್ಕ್ ದೇವಾಲಯದಲ್ಲಿ ಕರ್ಣನ ಕವಚ ಕುಂಡಲ ಇರಬಹುದು ಎಂದು ಊಹಾಪೋಹಗಳು ತುಂಬಾ ಹರಿದಾಡುತ್ತಿವೆ. ಗ್ರಂಥಗಳಲ್ಲಿ ಬರೆಯಲಾದಂತಹ ಆ ಲೈನ್ಗಳು ಏನಿದೆ ಅಂದ್ರೆ, ಎಲ್ಲಿ ಸೂರ್ಯ ಚಂದ್ರರ ಮಿಲನವಾಗುತ್ತೋ, ಎಲ್ಲಿ ಭೂಮಿ ಮತ್ತು ಸಮುದ್ರದ ಮಿಲನವಾಗುತ್ತೋ ಅಂತಹ ದೇವಸ್ಥಾನದಲ್ಲಿ ಕರ್ಣನ ಕವಚ ಕುಂಡಲ ಇದೆ ಎಂದು ಹೇಳಲಾಗಿದೆ. ಈ ಒಂದು ಲೈನ್ ಕೊನಾರ್ಕ್ ಸೂರ್ಯ ಟೆಂಪಲ್ಗೆ ಮ್ಯಾಚ್ ಆಗುತ್ತೆ ಅಂತ ಹಲವರು ಹೇಳ್ತಾರೆ. ಹಾಗಾದ್ರೆ ನಿಜವಾಗ್ಲೂ ಕೊನಾರ್ಕ್ ಸೂರ್ಯ ದೇವಾಲಯದಲ್ಲಿ ಕರ್ಣನ ಕವಚ ಕುಂಡಲಗಳು ಇದೆನಾ? ಒಂದೆಡೆ ನಾವು ನಿಧಾನವಾಗಿ ಯೋಚಿಸೋಣ. ಕರ್ಣನ ಕವಚ ಕುಂಡಲಗಳು ಎಷ್ಟೊಂದು ಶಕ್ತಿಶಾಲಿಯಾಗಿತ್ತೋ ಇದರ ಬಗ್ಗೆ ಇಷ್ಟೊಂದು ಸರಳವಾಗಿ ಗ್ರಂಥಗಳಲ್ಲಿ ಬರೆದಿಟ್ಟರೆ, ಅಥವಾ ಅದರ ಬಗ್ಗೆ ಯಾರಿಗೂ ಮಾಹಿತಿ ದೊರಕಬಾರದೆಂದು ಗ್ರಂಥಗಳಲ್ಲಿ ಈ ರೀತಿಯಾಗಿ ದಿಕ್ಕು ತಪ್ಪಿಸುವ ಮಾಹಿತಿಯನ್ನ ಉಲ್ಲೇಖಿಸಲಾಗಿದೆನಾ?
ಅಥವಾ ಸಂಪೂರ್ಣ ಸತ್ಯದಲ್ಲಿ ನಮಗೆ ಅರ್ಧ ಸತ್ಯವನ್ನ ಮಾತ್ರ ಹೇಳಲಾಗಿದೆ, ಇನ್ನರ್ಧ ಸತ್ಯ ಯಾರಿಗೂ ಗೊತ್ತಿಲ್ಲವೇ? ಯಾಕೆಂದ್ರೆ ಈ ಕವಚ ಕುಂಡಲ ಎಂದೂ ಯಾವತ್ತೂ ಯಾರ ಕೈಗೂ ಸೇರಬಾರದೆಂಬುದೇ ದೇವತೆಗಳ ಮುಖ್ಯ ಉದ್ದೇಶವಾಗಿತ್ತು. ಕರ್ಣನ ಕವಚ ಕುಂಡಲ ಎಷ್ಟೊಂದು ಶಕ್ತಿಶಾಲಿಯಾಗಿತ್ತೆಂದು ನಮಗೆ ಹೇಳಲಾಗಿತ್ತು, ಅದಕ್ಕಿಂತಲೂ 100 ಪಟ್ಟು ಶಕ್ತಿಶಾಲಿಯಾಗಿತ್ತು ಆ ಕವಚ ಕುಂಡಲ. ಎಸ್, ಕರ್ಣನ ಕವಚದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ದೊಡ್ಡ ದೊಡ್ಡ ದಿವ್ಯಾಸ್ತ್ರಗಳನ್ನ ಕೂಡ ತಡೆಯುವಂತಹ ಶಕ್ತಿ ಆ ಕವಚಕ್ಕಿತ್ತು. ಆದರೆ ಕರ್ಣನ ಆ ಕುಂಡಲ, ಎಸ್, ಎಲ್ರಿಗೂ ಕೂಡ ಗೊತ್ತು ಕರ್ಣನ ಕವಚ ಕುಂಡಲದ ಬಗ್ಗೆ. ಎಸ್, ಕರ್ಣನ ಕವಚ ಕುಂಡಲ ಎಷ್ಟೊಂದು ಸೇಫ್ ಆಗಿತ್ತಂದ್ರೆ ಎಲ್ಲರೂ ಯಾರಾದರೂ ಎಂಥದ್ದೇ ದಿವ್ಯಾಸ್ತ್ರ ಬಿಟ್ಟರು ಕೂಡ ಅದರ ಒಂದು ಗಾಯ ಆಗಿರ್ಬೋದು, ಅದರ ಒಂದು ಎಫೆಕ್ಟ್ ಆಗಿರ್ಬೋದು ಕರ್ಣನ ಮೇಲೆ ಆಗಲ್ಲ ಆ ಒಂದು ಕವಚದಿಂದ ಅನ್ನುವಂತಹದ್ದು ಎಲ್ರಿಗೂ ಗೊತ್ತು. ಬಟ್ ಕರ್ಣನ ಆ ಕುಂಡಲದ ಬಗ್ಗೆ ಯಾರಿಗೆ ಮಾಹಿತಿ ಗೊತ್ತು? ತುಂಬಾ ಜನ ಗೊತ್ತಿಲ್ಲ. 90% ಜನಕ್ಕೆ ಗೊತ್ತಿಲ್ಲ. ಆ ಕವಚದ ಬಗ್ಗೆ ಗೊತ್ತು, ಕರ್ಣನಿಗೆ ಎಲ್ಲಾ ರೀತಿಯಿಂದಲೂ ಸೇಫ್ ಆಗಿಡುತ್ತೆ ಅಂತ. ಈ ಕುಂಡಲದ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಕರ್ಣನ ಕುಂಡಲದಲ್ಲಿ ಅಮೃತವಿತ್ತು ಅಂತ ಹೇಳಲಾಗುತ್ತೆ. ಎಸ್, ಕವಚ ದಿವ್ಯಾಸ್ತ್ರಗಳಿಂದ ಆತನನ್ನ ಕಾಪಾಡಿದ್ರೆ ಅದರಿಂದ ಆಗುವಂತಹ ಚಿಕ್ಕ ಪುಟ್ಟ ಗಾಯಗಳು ಕೂಡ ತಕ್ಷಣಕ್ಕೆ ವಾಸಿಯಾಗ್ತಿದ್ವು. ಏಕೆಂದ್ರೆ ಕರ್ಣನ ಬಳಿ ಕುಂಡಲವಿತ್ತು. ಆ ಕುಂಡಲ ಯಾರ ಬಳಿ ಇರುತ್ತೋ ಅವರಿಗೆ ವಯಸ್ಸೇ ಆಗೋದಿಲ್ಲ, ಅವರ ದೇಹದ ಮೇಲೆ ಯಾವುದೇ ಗಾಯವಾಗುವುದೂ ಇಲ್ಲ, ಅವರಿಗೆ ಸಾವು ಇಲ್ಲ ಅನ್ನುವಂತಹದ್ದು ಹೇಳಲಾಗುತ್ತೆ. ಸೊ ಆ ಕುಂಡಲದಲ್ಲಿ ಅಮೃತ ಇತ್ತು ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಕವಚ ಕುಂಡಲ ಯಾರ ಕೈಗೂ ಸಿಗದಿದ್ರೇನೆ ಒಳ್ಳೆಯದು ಎನ್ನುವಂತಹದ್ದು ದೇವತೆಗಳ ಆಗಿನ ಇಂಟೆನ್ಷನ್ ಆಗಿತ್ತಂತೆ ದೇವತೆಗಳದು. ಇದೇ ಕಾರಣಕ್ಕೆ ಅದು ಯಾವುದೇ ರೀತಿಯಾಗಿ ಯಾರಿಗೂ ಸಿಗದೇ ಇರೋ ರೀತಿಯಲ್ಲಿ ಅವರು ಬಚ್ಚಿಟ್ಟಿರ್ತಾರೆ. ಯಾರಿಗಾದ್ರೂ ಸಿಕ್ಕರೆ ಇದರಿಂದ ನಮಗೆ ನಷ್ಟ ಅನ್ನುವಂತಹ ಕಾರಣದಿಂದ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ ಬನ್ನಿ. ಕರ್ಣನ ಕುಂಡಲದಲ್ಲಿ ಅಮೃತವಿತ್ತು ಅನ್ನೋದು ನಿಮಗೆ ಗೊತ್ತಾ? ಕವಚ ಶಸ್ತ್ರ ಮತ್ತು ಅಸ್ತ್ರಗಳನ್ನ ತಡೆದರೆ ಆ ಕುಂಡಲದಲ್ಲಿ ಅಮೃತವಿತ್ತು. ಆ ಕುಂಡಲವನ್ನ ಧರಿಸಿರುವಂತಹ ವ್ಯಕ್ತಿಗೆ ವಯಸ್ಸೇ ಆಗ್ತಿರ್ಲಿಲ್ಲ ಮತ್ತು ಆತನಿಗಾಗಿರುವಂತಹ ಗಾಯಗಳೆಲ್ಲ ಕ್ಷಣ ಮಾತ್ರದಲ್ಲಿ ವಾಸಿಯಾಗುತ್ತಿತ್ತು. ಇದೇ ಕಾರಣಕ್ಕೆ ದೇವತೆಗಳು ಈ ಕವಚ ಮತ್ತು ಕುಂಡಲ ಯಾರ ಕೈಗೂ ಸಿಗದಂತೆ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಅಂತಲೂ ಹೇಳಲಾಗುತ್ತೆ. ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮತ್ತು ಇದರ ಸುರಕ್ಷತೆ ಯಾರೋ ಒಬ್ಬ ಚಿರಂಜೀವಿ ಮಾಡ್ತಾರೆ ಅಂತಲೂ ಹೇಳಲಾಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಈ ಭೂಮಿ ಮೇಲೆ 7 ಜನ ಚಿರಂಜೀವಿಗಳಿದ್ದಾರೆ, ದ 7 ಇಮಾರ್ಟಲ್ ಪರ್ಸನ್ಸ್. ಇದರಲ್ಲಿ ಭಗವಾನ್ ಹನುಮಂತರು, ಅಶ್ವತ್ಥಾಮ, ಪರಶುರಾಮರು ಕೂಡ ಇದ್ದಾರೆ. ಇನ್ನೊಬ್ಬ 8ನೇಯ ಚಿರಂಜೀವಿ ಋಷಿ ಮಾರ್ಕಂಡೇಯರು ಇದ್ದಾರೆ ಅಂತ ಹೇಳಲಾಗುತ್ತೆ. ಇಂದಿಗೂ ಕೂಡ ಭೂಮಿಯ ಮೇಲೆ ಅತ್ಯಂತ ರಹಸ್ಯಮಯ ಸ್ಥಳಗಳಿವೆ. ಆ ಸ್ಥಳಗಳಿಗೆ ಮನುಷ್ಯ ಯಾವತ್ತೂ ಜೀವಂತವಾಗಿ ಹೋಗಲು ಸಾಧ್ಯವೇ ಇಲ್ಲ ಎಂತಲೂ ಹೇಳಲಾಗುತ್ತೆ. ನಮ್ಮ ಪುರಾಣಗಳಲ್ಲಿ ಹಲವು ವಿಶೇಷ ನಗರಗಳ ಉಲ್ಲೇಖಗಳಿದೆ. ಆದರೆ ಆ ನಗರಗಳು ಎಲ್ಲಿದೆ, ಅಲ್ಲಿಗೆ ಹೇಗೆ ಹೋಗಬೇಕೆಂಬುದು ನಮಗೆ ಇಂದಿಗೂ ಗೊತ್ತಾಗಿಲ್ಲ. ಹಿಮಾಲಯದ ಮತ್ತು ಕೈಲಾಸ ಪರ್ವತದಲ್ಲಿ ಹಲವು ಇಂತಹ ರಹಸ್ಯಮಯವಾದಂತಹ ಸ್ಥಳಗಳಿದೆ. ಅಲ್ಲಿ ಈ ಚಿರಂಜೀವಿಗಳು ತಪಸ್ಸು ಮಾಡುತ್ತಾರೆ ಎಂದು ಹೇಳಲಾಗುತ್ತೆ. ಇಂತಹ ಸ್ಥಳಗಳಿಗೆ ಜೀವಂತವಾಗಿ ಮನುಷ್ಯರು ಹೋಗಲಾಗುವುದಿಲ್ಲ. ಅಕಸ್ಮಾತ್ ಆಗಿ ಹೋದರೂ ಅವರು ಜೀವಂತವಾಗಿ ವಾಪಸ್ ಮರಳಲು ಆಗುವುದಿಲ್ಲ ಎಂತಲೂ ಹೇಳಲಾಗುತ್ತೆ. ನಮ್ಮ ಗ್ರಂಥಗಳಲ್ಲಿ ಹಲವು ನಗರಗಳ ಹೆಸರುಗಳಿವೆ. ಉದಾಹರಣೆಗೆ ಶಂಬಲ ನಗರ. ಈ ನಗರ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಈ ನಗರಕ್ಕೆ ಹೇಗೆ ಹೋಗಬೇಕು ಅದು ಕೂಡ ಗೊತ್ತಿಲ್ಲ. ಅಷ್ಟೇ ಯಾಕೆ, ನಾಗಲೋಕ ಮತ್ತು ಪಾತಾಳ ಲೋಕ ಕೂಡ ಈ ಭೂಮಿಯ ಮೇಲೆಯೇ ಇದೆ ಎಂತಲೂ ಹೇಳಲಾಗುತ್ತೆ. ಆದರೆ ಈ ಸ್ಥಳಗಳನ್ನ ಯಾರಾದರೂ ನೋಡಿದ್ದಾರೆಯೇ? ಇಲ್ಲ. ಯಾಕೆಂದ್ರೆ ಮನುಷ್ಯರು ಈ ಸ್ಥಳಗಳಿಗೆ ಹೋಗಲು ಸಾಧ್ಯವೇ ಇಲ್ಲ ಅಂತ ಹೇಳಲಾಗುತ್ತೆ. ಕೆಲವರು ಹೇಳುವ ಪ್ರಕಾರ ಕರ್ಣನ ಕವಚ ಕುಂಡಲವು ಇದೇ ರೀತಿಯಾಗಿರುವಂತಹ ರಹಸ್ಯಮಯ ಸ್ಥಳದಲ್ಲಿ ಇಡಲಾಗಿದೆ ಎಂದು ಹೇಳಲಾಗುತ್ತೆ. ಅಲ್ಲಿಗೆ ಯಾವುದೇ ಜೀವಂತ ವ್ಯಕ್ತಿ ಹೋಗಲು ಸಾಧ್ಯವೇ ಇಲ್ಲ ಎಂತಲೂ ಹೇಳಲಾಗುತ್ತೆ. ಗ್ರಂಥಗಳಲ್ಲಿ ಉಲ್ಲೇಖವಿರುವಂತಹ ನಗರಗಳು ಇಂದಲ್ಲ ನಾಳೆ ನಮ್ಮ ಮುಂದೆ ಬಂದೇ ಬರುತ್ತೆ. ಉದಾಹರಣೆಗೆ ಭಗವಾನ್ ಕೃಷ್ಣನ ದ್ವಾರಕಾ ನಗರ. ಈ ನಗರದ ಬಗ್ಗೆ ಜನ ಬರೀ ಗ್ರಂಥಗಳಲ್ಲಿ ಮೊದಲು ಓದುತ್ತಿದ್ದರು. ಆದರೆ ಈಗ ಈ ನಗರ ನಮ್ಮ ಮುಂದೆ ಬಂದಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನು ಏನೆಲ್ಲ ನಮ್ಮ ಮುಂದೆ ಬರಲಿದೆ ಎಂಬುದು ಕಾದು ನೋಡಬೇಕಿದೆ. ಎಸ್, ಕರ್ಣನ ಕವಚ ಕುಂಡಲ ಭೂಮಿಯ ಮೇಲೆಯೇ ಇದೆ ಅಂತ ಹೇಳಲಾಗುತ್ತೆ. ಆದರೆ ಎಲ್ಲಿದೆ ಎನ್ನುವಂತಹ ಮಾಹಿತಿ ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲರೂ ಹೇಳೋ ಪ್ರಕಾರ ಭೂಮಿ ಮೇಲೆ ಹಲವು ಇಲ್ಲಿರುವಂತಹ ಜನರಿಗೆ ಗೊತ್ತಿರದಂತಹ ಸ್ಥಳಗಳಿವೆ.
ಅಂತಹ ನಿಗೂಢ ಸ್ಥಳದಲ್ಲಿ ಅದನ್ನ ಮುಚ್ಚಿಡಲಾಗಿದೆ ಅಂತಲೂ ಕೂಡ ಹೇಳಲಾಗುತ್ತೆ. ಫಾರ್ ಎಕ್ಸಾಂಪಲ್, ಶಂಬಲ ಅನ್ನುವಂತಹ ನಗರ. ನಾನು ಈ ಬಗ್ಗೆ ಶಂಬಲ ನಗರದ ಬಗ್ಗೆ ಒಂದು ಎಪಿಸೋಡ್ ಕೂಡ ಮಾಡಿದ್ದೆ, 7 ಜನ ಚಿರಂಜೀವಿಗಳ ಬಗ್ಗೆ. ಅದರಲ್ಲಿ ಶಂಬಲ ನಗರದ ಬಗ್ಗೆ ನಾನು ಹೇಳಿದ್ದೀನಿ. ಶಂಬಲ ಅನ್ನುವಂತಹ ನಗರ, ಯಾರು ಕೂಡ ಜೀವಂತವಾಗಿ ಮನುಷ್ಯರು ಅಲ್ಲಿ ಹೋಗೋಕ್ಕಾಗಲ್ಲ. ಅಕಸ್ಮಾತ್ ಆಗಿ ಹೋದರೂ ಕೂಡ ಅವರು ಜೀವಂತವಾಗಿ ಮರಳಕ್ಕಾಗಲ್ಲ. ಹಿಮಾಲಯದಲ್ಲಿ, ಕೈಲಾಸ ಪರ್ವತದಲ್ಲಿ ಈ ರೀತಿಯಾಗಿರುವಂತಹ ಭೂಮಿಯ ಮೇಲೆಯೇ ರಹಸ್ಯಮಯವಾದಂತಹ ಸ್ಥಳಗಳಿದೆ, ಪ್ರದೇಶಗಳಿದೆ ಅಂತ ಹೇಳ್ತಾರೆ. 7 ಜನ ಚಿರಂಜೀವಿಗಳು ಕೂಡ ಅಲ್ಲಿಯೇ ತಪಸ್ಸು ಕೂಡ ಮಾಡ್ತಾರೆ, ಅಲ್ಲಿಯೇ ಇರ್ತಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಅದನ್ನ ಯಾರು ಕೂಡ ಇಲ್ಲಿವರೆಗೂ ನೋಡಿಲ್ಲ, ಬಟ್ ಅದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಇದೆಲ್ಲ ಸುಳ್ಳು ಅಂತಲೂ ಹೇಳಕ್ಕಾಗಲ್ಲ, ನಿಜ ಅಂತಲೂ ಹೇಳಕ್ಕಾಗಲ್ಲ. ಯಾಕಂತ ಹೇಳ್ತೀನಿ ಕೇಳಿ. ಸುಮಾರು ವರ್ಷಗಳ ಹಿಂದೆ ದ್ವಾರಕಾ ನಗರದ ಬಗ್ಗೆಯೂ ಕೂಡ ನಾವು ಬರೀ ಓದ್ತಿದ್ವಿ, ಮಾತಾಡ್ತಿದ್ವಿ, ಗ್ರಂಥಗಳಲ್ಲಿ ಇತ್ತು. ಆದ್ರೆ ನೀರಿನ ಅಡಿಯಲ್ಲಿ ದ್ವಾರಕಾ ನಗರವಿದೆ ಎಂಬುವಂತಹದ್ದು ಈಗ ಹೊರಬಂದಿದೆ. ಹೌದಾ? ನಾವೆಲ್ಲರೂ ಕಣ್ಣಾರೆ ಕಂಡಿದ್ದೀವಿ. ಹೌದಾ? ಅದರ ಅವಶೇಷಗಳಿದೆ. ಹೌದಾ? ಎಸ್. ಅದೇ ರೀತಿ ಮುಂದೆ ಯಾವತ್ತಾದ್ರೂ ಒಂದು ದಿನ ಈ ಶಂಬಲ ನಗರ, ಇಂತಹದ್ದೇ ಇನ್ನೂ 10 ಹಲವು ನಗರಗಳ ಬಗ್ಗೆ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಆ ನಗರಗಳ ಬಗ್ಗೆಯೂ ಮಾಹಿತಿ ಹೊರಬರಬಹುದು. ಆ ನಗರಗಳಲ್ಲಿ ನಿಜಕ್ಕೂ ಈ ದಿವ್ಯಾಸ್ತ್ರಗಳು ಅಥವಾ ಕರ್ಣನ ಕವಚ ಕುಂಡಲ ಏನೋ ಒಂದೋ ಮತ್ತೊಂದೋ ಏನೋ ಇರಬಹುದು. ಇದೆಯೋ ಇಲ್ಲವೋ ಅಂತಲೂ ನಾನು ಹೇಳ್ತಿಲ್ಲ, ಅಥವಾ ಅಲ್ಲಿ ಸಿಗುತ್ತೆ ಅಂತಾನು ಹೇಳ್ತಿಲ್ಲ. ಬಟ್ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ನಾನು ನಿಮಗೊಂದು ಎಕ್ಸಾಂಪಲ್ ಕೊಟ್ಟೆ. ಹೌದಾ? ದ್ವಾರಕನೂ ಕೂಡ ಇಷ್ಟು ದಿನ ಇರಲಿಲ್ಲ ರೀ. ಇವಾಗ ದ್ವಾರಕ ನಗರ ನೀರಿನ ಅಡಿಯಲ್ಲಿ ಸಿಕ್ತೋ ಇಲ್ವೋ? ಧರ್ಮ ಗ್ರಂಥಗಳಲ್ಲಿ ಬರೆದಿರೋದು ನಿಜ ಆಯ್ತೋ ಅಲ್ವೋ? ಎಸ್. ಅದೇ ರೀತಿ ಈ ಬೇರೆ ನಗರಗಳು ಯಾವತ್ತೋ ಒಂದು ದಿನ ಯಾವುದೋ ಒಂದು ಭಾಗದಲ್ಲಿ ಸಿಗಬಹುದು. ಕರ್ಣನ ಕವಚ ಕುಂಡಲಗಳು ಇದೇನೋ ಇಲ್ಲವೋ ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ. ಈ 2 ಥಿಯರಿ ಆಯ್ತು. ಇನ್ನೊಂದು ಥಿಯರಿ ಹೇಳ್ತೀನಿ. ಸೊ ಇದು ನಾನು ಸ್ಕ್ರಿಪ್ಟ್ ಮಾಡಿರಲಿಲ್ಲ, ಬಟ್ ನಿಮಗೆ ಹೇಳ್ತೀನಿ. ಕರ್ಣನ ಕವಚ ಕುಂಡಲವನ್ನ ಇಂದ್ರದೇವನು ತೆಗೆದುಕೊಂಡು ಹೋದ್ಮೇಲೆ ಆ ಕವಚ ಕುಂಡಲ ಕರ್ಣನಿಗೆ ಆತನ ತಂದೆ ಸೂರ್ಯದೇವನಿಂದ ಕೊಡಲಾಗಿತ್ತು. ಇದೇ ಕಾರಣಕ್ಕೆ ಆ ಕವಚ ಕುಂಡಲವನ್ನ ಇಂದ್ರದೇವನು ತೆಗೆದುಕೊಂಡು ಹೋಗಿ ಸೂರ್ಯದೇವನಿಗೆ ಮರಳಿ ಕೊಟ್ಟಿದ್ದ. ಅದು ಸೂರ್ಯದೇವ ತನ್ನ ಬಳಿ ಇಟ್ಕೊಂಡ. ಆ ಕವಚ ಕುಂಡಲ ಎಲ್ಲೂ ಹುಡುಕಿದ್ರೆ ಯಾರಿಗೂ ಸಿಗಲ್ಲ ಅನ್ನುವಂತಹ ಮತ್ತೊಂದು ಥಿಯರಿ ಕೂಡ ಇದೆ. ಬಟ್ ಆ ಕವಚ ಕುಂಡಲ ಎಲ್ಲಿ ಹೋಯ್ತು ಅನ್ನುವಂತಹ ಮೇನ್ ಮಾಹಿತಿ ಎಲ್ಲೂ ಬರ್ದೂ ಇಲ್ಲ, ಯಾರಿಗೂ ಗೊತ್ತೂ ಇಲ್ಲ. ಸೊ ಈ ಸಂಚಿಕೆ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.